ಹೇಳಿ ಹೇಳಿ ಎಲ್ಲರೂ ಮಾಸ್ಟೋ ಫಾದೋ ಹಗಲೆಲ್ಲಾಡು ನೀನೇ, ರಾತ್ರಿಯ ಕನಸು ನೀನೇ. ಕೈಗಳನ್ನೆತ್ತಿ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ನಿಲ್ಲುವುದು. ಯೆರೂಸಲೇಮೇ ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ನಿಲ್ಲುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ನಿಲ್ಲುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ನಿಲ್ಲುವುದು. ಕೈಗಳ ಮೇಲೆ ಕೆತ್ತುತ್ತಾ. ಹರುಷದ ಮುಕುಟ ನೀನೇನಯ್ಯ, ನನ್ನ ಬದಲಿಂಗನೇ ಮಾರೇನು ನಾ. ಹರುಷದ ಮುಕುಟ ನೀನೇನಯ್ಯ, ನನ್ನ ಬದಲಿಂಗನೇ ಮಾರೇನು ನಾ. ಹರುಷದ ಮುಕುಟ ನೀನೇನಯ್ಯ, ನನ್ನ ಮದಲಿಂಗನೇ ಮರೆಯೇನು ನಾ. ಹಗಲೆಲ್ಲಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಾಡುವುದ? ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಅಬ್ಬಾ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಮತ್ತೊಂದು ಸಲ ಅದನ್ನು ಹೇಳ್ಬೋದ? ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇನಯ್ಯ, ನನ್ನ ಬದಲಿಂಗನೇ ಮಾರೇನು. ಹರುಷದ ಮುಕುಟ ನೀನೇನಯ್ಯ, ನನ್ನ ಮದಲಿಂಗನೇ ಮಾರೇನು ನಾ. ಹರುಷದ ಮುಕುಟ
ನೀನೇನಯ್ಯ ನನ್ಮದಲಿಂಗನೇ ಮರೆಯೇನು ನಾ ಅರುಷದ ಮುಕುಟ ನೀನೇನಯ್ಯ ನನ್ಮದಲಿಂಗನೇ ಮರೆಯೇನು ನಾ ಹಗಲೆಲ್ಲಾಡು ನೀನೇ ರಾತ್ರಿಯ ಕನಸು ನೀನೇ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ಹಾಡ್ಬೋದೆಲ್ರು ಹಗಲೆಲ್ಲಾಡು ನೀನೇ ರಾತ್ರಿಯ ಕನಸು ನೀನೇ ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ತಾಯಿಯ ಮಡಿಲಲ್ಲಿ ಕತ್ತಲೆ ಮಗುವಿನ ಹಾಗೆ ನಿನ್ನ ಸನ್ನಿಧಾನದಲ್ಲಿ ನಾವು ನಲಿಯಬೇಕಪ್ಪ ನಿಮ್ಮನ್ನ ಆರಾಧನೆ ಮಾಡಬೇಕು ಸ್ವಾಮಿ ಹೇಳಿ ನಿಮ್ಮನ್ನ ನಾವು ಸ್ತುತಿಸಬೇಕು ಸ್ವಾಮಿ ಕಾರಣ ನಿನ್ನನ್ನೇ ನಾವು ನಂಬಿದ್ದೇವೆ ನಿಮ್ಮನ್ನೇ ನಾವು ಸೇವಿಸ್ತಾ ಇದ್ದೇವೆ ಉಸಿರಿರುವ ತನಕ ಜೀವವಿರುವ ತನಕ ಕರ್ತನೇ ನಿನಗಾಗಿ ನಿಲ್ಲುತ್ತಾ ನಿನ್ನನ್ನೇ ಆರಾಧನೆ ಮಾಡುವಂತ ಒಂದು ಕೃಪೆಯನ್ನು ಅನುಗ್ರಹಿಸಪ್ಪ ಹೌದು ಸ್ವಾಮಿ ನಿಮ್ಮನ್ನೇ ನಾವು ಆರಾಧಿಸ್ತೇವೆ ಏಸಯ್ಯ ನೀನೇ ಹೇಳ್ಬೋದೆಲ್ಲರೂ ಸಹ ಸೇರಿ ತಾಯಿಯ ಮಡಿಲಲ್ಲಿ ತಾಯಿಯ ಮಡಿಲಲ್ಲಿ ಮಗುವಿನಂತೆ ಅರುಷದಿ ನಲಿಯುವೆನು ಹೇಳಿ ಎಲ್ರು ತಾಯಿಯ ಮಡಿಲಲ್ಲಿ ಮಗುವಿನಂತೆ ಅರುಷದಿ ನಲಿಯುವೆನು ಏಸಪ್ಪ ಎಂದೆಂದು ನಿನ್ನನ್ನೇ ನಂಬಿರುವೆ ನಿನ್ನನ್ನೇ ನಂಬಿರುವೆ ಎಂದೆಂದು ನಿನ್ನನ್ನೇ ನಂಬಿರುವೆ ನಿನ್ನನ್ನೇ ನಂಬಿರುವೆ ಅರುಷದ ಮುಕುಟ ಅರುಷದ ಮುಕುಟ ನೀನಯ್ಯ ಮೊದಲಿಂದನೇ ಮಾರೇನು ಅರುಷದ ಮುಕುಟ ನೀನೇನಯ್ಯ ಮೊದಲಿಂದನೇ ಮಾರೇನು ಅರುಷದ ಮುಕುಟ ನೀನೇನಯ್ಯ ನನ್ ಮೊದಲಿಂಗನೇ ಮಾರೇನು ಅರುಷದ ಮುಕುಟ ನೀನೇನಯ್ಯ ನನ್ ಮೊದಲಿಂಗನೇ ಮಾರೇನು ಹಗಲೆಲ್ಲಾಡು ನೀನೇ ರಾತ್ರಿಯ ಕನಸು ನೀನೇ ಹೇಳಬೇಕು ಮೇಲಾದ ಸಂತೋಷ ನೀನೇ ದಿನವೆಲ್ಲ ನಿನ್ನ ಹಾಡುವೆ ಹಗಲೆಲ್ಲಾಡು ನೀನೇ
ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹೇಳ್ಬೋದ ಯೆರೂಸಲೇಮೇ ಎಂಬುದಾಗಿ. ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ನಿಲ್ಲುವುದು. ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ನಿಲ್ಲುವುದು. ಮತ್ತೊಂದು ಸಲ ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ನಿಲ್ಲುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಡಿಗೆ ನಿಲ್ಲುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಡಿಗೆ ನಿಲ್ಲುವುದು. ಕೈಗಳ ಮೇಲೆ ಕೆತ್ತುತ್ತಾ ಹೇಳ್ಬೋದ. ಹರುಷದ ಮುಕುಟ ನೀನಯ್ಯ, ಅಮಾರೇಯುನ. ಹರುಷದ ಮುಕುಟ ನೀನೇನಯ್ಯ, ನನ್ಮದಲಿಂಗನೇ ಮರೆಯೇನುನ. ಹರುಷದ ಮುಕುಟ ನೀನೇನಯ್ಯ, ನನ್ಮದಲಿಂಗನೇ ಮರೆಯೇನುನ. ಹರುಷದ ಮುಕುಟ ನೀನೇನಯ್ಯ, ನನ್ಮದಲಿಂಗನೇ ಮರೆಯೇನುನ. ಹಗಲೆಲ್ಲಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ ಏಸಪ್ಪ. ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ. ಇರುವ ಸ್ಥಳದಲ್ಲಿ ನಮ್ಮನೆ ದೇವರಿಗೆ ಒಪ್ಪಿಸಿಕೊಡುತ್ತಾ ಹೇಳ್ಬೋದು. ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ದಿನವೆಲ್ಲ ಎಲ್ಲರೂ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡುತ್ತಾ ಹನ್ನೆರಡು ದೇವರ ಸನ್ನಿಧಿಯಲ್ಲಿ ತನ್ನ ಜೀವಿತ, ಕೌಟುಂಬಿಕ ಜೀವಿತ, ಫಲ ಇಲ್ಲದೆ ಕೊರಗುವಾಗ ಆಕೆಯ ಜೀವಿತದಲ್ಲಿ ಬೆಳಕು ತಂದದ್ದು ಪ್ರಾರ್ಥನೆ. ದೇವರ ಮಂದಿರದಲ್ಲಿ ಹೋಗಿ ಮಾಡಿದಂತ ಪ್ರಾರ್ಥನೆ
ಸಮರ್ಪಿಸಲ್ಪಟ್ಟ ಪ್ರಾರ್ಥನೆ. 8 ಜನ ನಂಬುತ್ತೀರಾ? ಪ್ರಾರ್ಥನೆಯಲ್ಲಿ ನಾಟಿದಂತಹ ಆ ಕಾರ್ಯಗಳು ಅದು ವ್ಯರ್ಥವಾಗಲಿಲ್ಲ, ಅದು ವ್ಯರ್ಥವಾಗಲಿಲ್ಲ. ದೇವರೇ, ಪ್ರಭುವೇ, ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನೆ ಸ್ವಾಮಿ. ಪ್ರಾರ್ಥನೆಯಲ್ಲಿ ನಾಟಿದ್ದು ತೆಗೆದು ಹಾಕುವುದು ಅಸಾಧ್ಯವು. 8 ಜನ ನಂಬ್ತೀರಾ ಅದನ್ನ? ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಹೊಂದದಿರುವುದು ಅಸಾಧ್ಯವು. ತಡ ಆಗಬಹುದು, ಆದರೂ ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟು? ಆತನಿಗೆಲ್ಲವೂ ಸಾಧ್ಯ. ನಂಬುವವರು ಕೈಗಳನ್ನು ತಟ್ಟುತ್ತಾ ಆತನಿಗೆ 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 ಪ್ರಾರ್ಥನೆಯಲ್ಲಿ ನಾಟಿದ್ದು ತೆಗೆದು ಹಾಕುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಹೊಂದದಿರುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡದಿರುವುದೇ ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡದಿರುವುದೇ ಅಸಾಧ್ಯವು. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ. ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಂಬುವವರು ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ. ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ನಿನ್ನ ಪಾದವು ನೆನೆಯದೆ ಫಾದರ್, ನನ್ನ ಪಯಣವು ಸಾಗದಯ್ಯ. ಕೈಗಳಂತಂಡುತ್ತಾರೆ. We worship you, Master. Yes, Lord. Hallelujah. Rikarala da kadaba shandere. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ. ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ. ಪ್ರಾರ್ಥನೆ ಇಲ್ಲದೆ ಮತ್ತೊಂದು ಸಲ ಪ್ರಭುವೇ, ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ. ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ಪ್ರಾರ್ಥನೆಯಿಂದಲೇ ಪಯಣವು, ಪ್ರಾರ್ಥನೆ ಪ್ರಾಕಾರವು, ಪ್ರಾರ್ಥನೆ
ಪ್ರಾಧಾನ್ಯವು, ಪ್ರಾರ್ಥನೆ ಇಲ್ಲದೆ ಪರಾಜಯ, ಪ್ರಾರ್ಥನೆಯಿಂದಲೇ ಪಯಣವು, ಪ್ರಾರ್ಥನೆ ಪ್ರಾಕಾರವು, ಪ್ರಾರ್ಥನೆ ಪ್ರಾಧಾನ್ಯವು, ಪ್ರಾರ್ಥನೆ ಇಲ್ಲದೆ ಪರಾಜಯ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ಪ್ರಾರ್ಥನೆಯಲ್ಲಿ ನಾಟಿದಂತಹ ಕಾರ್ಯಗಳು ಹೌದು, ಅದೆಂದಿಗೂ ಸಹ ತೆಗೆದು ಹಾಕುವುದಕ್ಕೆ ಅಸಾಧ್ಯಪ್ಪ. ಯಾವ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದರೂ ಅದು ಮಧ್ಯಾಹ್ನವಾಗಿರ್ಬೋದು, ಅದು ರಾತ್ರಿ ಆಗಿರ್ಬೋದು, ಅದು ಸಂಜೆ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೂ ನನ್ನ ದೇವರು ಪ್ರಾರ್ಥನೆಯನ್ನು ಕೇಳಲು ಶಕ್ತನಾಗಿರುವಂತಹ ಕರ್ತನಾಗಿದ್ದಾನೆ. ಓ ಪ್ರಾರ್ಥನೆ ಕೇಳುವ ದೇವರೇ, ನಿಮಗೆ 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 ಸ್ತೋತ್ರಯ್ಯ. ಹೋರಾಟ ಇದೆ, ಹೋರಾಟದ ಮಧ್ಯದಲ್ಲಿ ಯುದ್ಧವು ಯೆಹೋವನದೇ. ಹೇಳ್ಬೋದೆಲ್ಲರೂ ಸಹ ಸೇರಿ. ಪ್ರಾರ್ಥನೆಯಲ್ಲಿ ನಾಟಿದ್ದು ತೆಗೆದು ಹಾಕುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಹೊಂದದಿರುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ನಾಟಿದ್ದು ತೆಗೆದು ಹಾಕುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಹೊಂದದಿರುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡದಿರುವುದೇ ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡದಿರುವುದೇ ಅಸಾಧ್ಯವು. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಂಬುವರು ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ನಿನ್ನ ಪಾದ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ, ನನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ಪ್ರಾರ್ಥನೆಯಲ್ಲಿ ಬಿಟ್ಟಂತಹ ಕಣ್ಣೀರು ಅದು ಕರಗಿ ಹೋಗುವುದು ಅಸಾಧ್ಯಪ್ಪ. ಅದು ಕಣ್ಮರೆಯಾಗುವುದಿಲ್ಲ ಸ್ವಾಮಿ, ಅದು ನಷ್ಟವಾಗುವುದಿಲ್ಲ. ನಂಬೋರು ಹೇಳ್ರಿ, ನಾವು ನಿಂತುಕೊಳ್ಳುವಾಗ ನಾವು ಬೀಳುವುದು ಅಸಾಧ್ಯ. ಕರ್ತನು ನನ್ನ ಬಲಗಡೆಯಲ್ಲಿ ನಿಂತಿದ್ದಾನೆ, ನನ್ನ ದೇವರು ನನ್ನ ಎಡಗಡೆಯಲ್ಲಿದ್ದಾನೆ. ನಂಬೋರು ರಿಖರ ಲಾಭ. ನಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು. ಏನು ತಂಟದ ಹಾಗೆ ನಮ್ಮನ್ನ ನಡೆಸಲು ಶಕ್ತನಾಗಿರುವಂತಹ ಕರ್ತನವನೇ, ಅವರೊಬ್ಬರೇ. ಪ್ರಾರ್ಥನೆಯಲ್ಲಿ ಕಣ್ಣೀರು ಕರಗಿ ಹೋಗುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಕೊರಗುವುದು ಕಣ್ಮರೆಯಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಕಣ್ಣೀರು ಕರಗಿ ಹೋಗುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಕೊರಗುವುದು ಕಣ್ಮರೆಯಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ನಲುಗಿದರೆ ನಷ್ಟವಾಗುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ನಲುಗಿದರೆ ನಷ್ಟವಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ನಿಂತುಕೊಂಡರೆ ಬೀಳುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ನಿಂತುಕೊಂಡರೆ ಬೀಳುವುದು ಅಸಾಧ್ಯವು. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ.
ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನೈ ಪ್ರಭುವಾ, ಪ್ರಭುವಾ ప్రార్థన నేర్పయ్యా, ప్రార్థించకుండా వేరుండలేనయ్యా. ప్రభువా ప్రార్థన నేర్పయ్యా, ప్రార్థించకుండా నేనుండలేనయ్యా. నీ పాదాలు తడపకుండా నా పయనం సాగదయ్యా, నీ పాదాలు తడపకుండా నా పయనం సాగదయ్యా. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ನಿನ್ನ ಪಾದವು ನೆನೆಯದೆ. ಕೈಗಳ ಮೇಲೆ ಕೆತ್ತುತ್ತ ನನ್ನ ಪಯಣವು ಸಾಗದಯ್ಯ. Hallelujah, my Jesus. ನಿನ್ನ ಪಾದವು ನೆನೆಯದೆ. ಹೇಳಿ ಹೇಳಿ ದೇವ ಜನರೇ, ನನ್ನ ಪಯಣವು ಸಾಗದಯ್ಯ. ಕಾಯುತ್ತಿರುವೇನಾ, ಕಾಯುತ್ತಿರುವೆ ಅದ್ಭುತವ ಅಂದರು ಕಾಯುತ್ತಿರುವೆ. ಬೆಥೆಸ್ದಾ ಕೊಳದ ಬಳಿಯಲ್ಲಿ ಕಾಯ್ತಾ ಇದ್ದಂತಹ ರೋಗಿ ಬೆಥೆಸ್ದಾ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಬೆಥೆಸ್ದಾ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವು ನನ್ನ ನಡೆಸುವ, ನನ್ನ ಕಾಯುವ ಒಳ್ಳೆ ಕುರುಬನೇ. ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವು ನನ್ನ ನಡೆಸುವ, ನನ್ನ ಕಾಯುವ ಒಳ್ಳೆ ಕುರುಬನೇ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ
ವಚನವ ನೆರವೇರಿಸುವ ಸುಳ್ಳಾಗದು ನೆರವೇರುವುದು ತಡವಾದರೂ ನಾ ಕಾಯುತ್ತೀರುವೆ ಸುಳ್ಳಾಗದು ಹೇಳ್ರಿ ನೆರವೇರುವುದು ತಡವಾದರೂ ನಾ ಕಾಯುತ್ತೀರುವೆ ಬೆತ್ತಸ್ತಾ ಕೊಳದ ಬಾಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ ದಾಹ ನೀಗಿದೆ ಕೈಗಳ ಮೇಲೆ ಓ ನನ್ನ ಯೇಸುವೇ ಬೆತ್ತಸ್ತಾ ಹೇಳಿ ಹೇಳಿ ಬೆತ್ತಸ್ತಾ ಕೊಳದ ಬಳಿ ಓ ಕೊಳದ ಬಳಿಯಲ್ಲಿ ಓ ನನ್ನ ಯೇಸುವೇ ಓ ನನ್ನ ಯೇಸುವೇ ನಿಮ್ಮ ಸ್ವರ ಕೇಳಿಸಬಹುದು ದೇವ ಜನರೇ ಓ ನನ್ನ ಯೇಸುವೇ ಹೇಳಿ ಹೇಳಿ ನಿಮ್ಮ ಬಾಯಿ ತೆರೆದು ಹೇಳ್ರಿ ಯೇಸುವೇ ಎಂಬುದಾಗಿ ಓ ನನ್ನ ಯೇಸುವೇ ನಿಮ್ಮ ಬಾಯಿಂದ ಬರ್ಬೋದಾ ಪದ ಓ ನನ್ನ ಯೇಸುವೇ ಯೇಸುವಿನ ನಾಮದಲ್ಲಿ ಅದ್ಭುತಗಳು ಜರುಗುತ್ತೆ ಓ ನನ್ನ ಯೇಸುವೇ ಸೂಚಕ ಕಾರ್ಯಗಳೇ ಯೇಸುವಿನ ನಾಮದಲ್ಲಿ ಓ ನನ್ನ ಯೇಸುವೇ 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 ಓ ನನ್ನ ಯೇಸುವೇ ಕುಟುಂಬದಲ್ಲಿ ಅದ್ಭುತಗಳು ಜರುಗಲಯ್ಯ ಓ ನನ್ನ ಯೇಸುವೇ ಓರಿ ಕರಲದ ಕದ ಭಾಷಂದರೆ ಓ ನನ್ನ ಯೇಸುವೇ ಯೇಸುವೇ ಓ ನನ್ನ ಯೇಸುವೇ ಓ ನನ್ನ ಯೇಸುವೇ ಯೇಸುವಿಗೆ ಕರಗಳನ್ನು ತಟ್ಟು ಯೇಸುವಿಗೆ ಕೈಗಳನ್ನು ತಟ್ಟಿ ನಿಮ್ಮ 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 ಶಬ್ದ ನಿಮ್ಮ ಸ್ವರ ಕೇಳಿಸಲಿ ದೇವ ಜನರೇ ಓ Oh, my Jesus. Hallelujah. 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 ನಿನ್ನ ಕೃಪೆಗಾಗಿ ಸ್ವಾಮಿ ನಿನ್ನ ಕರುಣೆಗಾಗಿ ನಿನ್ನ ದಯೆಗಾಗಿ ಎಲ್ಲ ತಡೆಗಳನ್ನು ಬಂಧನಗಳನ್ನು ಮುರಿಯಲು ಶಕ್ತನೇ ಹೇಳ್ಬೋದ ನಿನಗೆ ನಿಮ್ಮೊಬ್ಬರಿಗೆ ಓ ನೀವು ಮಹಿಮೆ ಹೊಂದಿರಿ ಅಪ್ಪ ಹೇಳಿ ಹೇಳಿ ಸ್ವಾಮಿ ನೀವೇ ಮಹಿಮೆ ಹೊಂದಿರಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ ಆಮೆನ್ ಆಮೆನ್. ಕುಳಿತುಕೊಳ್ಳೋಣ. ಕರ್ತನ
ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಬರ್ತೀವಿ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಕರ್ತನನ್ನ ಸ್ತುತಿಸುವಂತ ಒಂದು ಕೃಪೆಯನ್ನ ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟ ನಿಮಿತ್ತವಾಗಿ ನಾವು ಸಮುವೇಲ ಪುಸ್ತಕವನ್ನು ದೇವಜನರೇ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. 1 ಸಮುವೇಲ 7ನೇ ಅಧ್ಯಾಯ ಅದರ 15ನೇ ವಾಕ್ಯದಿಂದ 17ನೇ ವಾಕ್ಯ ತನಕವಾಗಿ 15 to 17 15ರಿಂದ 17 ವಾಕ್ಯ. 1 ಸಮುವೇಲ 7 ಅದರ 15ರಿಂದ 17 ವಾಕ್ಯ. ಸಮುವೇಲನು ಜೀವದಿಂದ ಇರುವವರೆಗೆ ಇಸ್ರಾಯೇಲರನ್ನ ಪಾಲಿಸುತ್ತಿದ್ದನು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಸಮುವೇಲನು ಜೀವದಿಂದ ಇರುವವರೆಗೂ ಇಸ್ರಾಯೇಲರನ್ನ ಪಾಲಿಸ್ತಾ ಇದ್ದನು. ಅವನು ಇಸ್ರಾಯೇಲರ ನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷ ಬೆತೇಲ್, ಗಿಲ್ಗಾಲ್, ಮಿಚ್ಪೆ ಎಂಬ ಪಟ್ಟಣಗಳನ್ನು ಸುತ್ತಿ ರಾಮಕ್ಕೆ ತಿರುಗಿ ಬರುತ್ತಾ ಇದ್ದನು. ಅಲ್ಲಿ ಅವನ ಸ್ವಂತ ಮನೆ ಇದ್ದದ್ದರಿಂದ ಅಲ್ಲಿಯೇ ಯೆಹೋವನಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಿಸಿ ಇಸ್ರಾಯೇಲರನ್ನ ಪಾಲಿಸುತ್ತಿದ್ದನು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅಲ್ಲಿ ಅವನ ಸ್ವಂತ ಮನೆ ಇದ್ದದ್ದರಿಂದ ಹೇಳ್ಬೋದಾ? ಅಲ್ಲಿ ಅವನ ಸ್ವಂತ ಮನೆ ಇದ್ದದ್ದರಿಂದ ಅಲ್ಲಿಯೇ ಯೆಹೋವನಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಿಸಿ ಇಸ್ರಾಯೇಲರನ್ನ ಆತನೇನ್ ಮಾಡ್ತಾ ಇದ್ದನು? ಪಾಲಿಸುತ್ತಿದ್ದನು. ಹಲ್ಲೆಲೂಯಾ. 15ನೇ ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿದ ಪ್ರಕಾರವಾಗಿದ್ದೇವೆ ಜನರೇ, ಸಮುವೇಲನು ಜೀವದಿಂದ ಇರುವವರೆಗೆ ಹೇಳ್ರಿ, ಸಮುವೇಲನು ಜೀವದಿಂದ ಇರುವವರೆಗೆ. ನಮಗೆಲ್ರಿಗೂ ಸಹ ಗೊತ್ತಿರಬೇಕು ದೇವಜನರೇ, ಸಮುವೇಲನನ್ನ ಪಡೆಯುವುದಕ್ಕಿಂತ ಮುಂಚೆ ಸಮುವೇಲನ ತಾಯಿ ಯಾರು? ಸಮುವೇಲನ ತಾಯಿ ಯಾರು? ಅನ್ನ ಮಾಡಿದ ಪ್ರಾರ್ಥನೆಯನ್ನ ದೇವಜನರೇ ನಾವು ಯಾವತ್ತೂ ಸಹ ಏನಾಗಬಾರ್ದು, ನಾವು ಮರೆಯಬಾರದು. ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಹೇಳ್ರಿ, ಹಲ್ಲೆಲೂಯಾ. ಅನ್ನಳು ದೇವರ ಸನ್ನಿಧಾನದಲ್ಲಿ ಮಾಡಿದಂತಹ ಒಂದು ಏನು ಆ ಪ್ರಾರ್ಥನೆ ವಿಜ್ಞಾಪನೆ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ಒಂದು ಪ್ರಾರ್ಥನೆ. ದೇವರ ವಾಕ್ಯ ಸಮುವೇಲ ಕುರಿತಾಗಿ ಈಗಾಗಲೇ ಓದಿದ ಪ್ರಕಾರವಾಗಿ ಜೀವದಿಂದ ಇರುವವರೆಗೂ ಹೇಳ್ರಿ, ಜೀವದಿಂದ ಇರುವವರೆಗೂ. ದೇವಜನರೇ, ನಾನು ಹಾಗೂ ನೀವು ನಾವೊಂದು ತೀರ್ಮಾನಕ್ಕೆ ಒಳಪಡಬೇಕು. ಈ ಭೂಮಿಯ ಮೇಲೆ ನಾವು ಪಡೆದುಕೊಂಡಂತಹ ಪಡೆಯಲಿಕ್ಕಿರುವಂತಹ ಯಾವುದೇ ಕಾರ್ಯವೂ ಸಹ ಲೌಕಿಕವಾದಂತಹ ಕಾರ್ಯಗಳು, ವಸ್ತುಗಳು ಯಾವುದೂ ಸಹ ಏನಲ್ಲ, ಶಾಶ್ವತವಲ್ಲ. ಹಲ್ಲೆಲೂಯಾ. ನಾವೇ ಶಾಶ್ವತ ಅಲ್ಲ, ಮನುಷ್ಯನೇ ಏನಲ್ಲ, ಶಾಶ್ವತ ಅಲ್ಲ. ಹಾಗಾಗಿ ನಾವು ಶಾಶ್ವತವಾದಂತಹ ಲೋಕದಲ್ಲಿ ವಾಸ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ನಾವು ಸಿದ್ಧ ಆಗ್ತಾ ಇದ್ದೇವೆ. ನೋಡಿ, ಈ ಸಿದ್ಧತೆ ಇಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೇನೆ, ದೇವರ ಸನ್ನಿಧಾನದಿಂದ ನಾವೇನೂ ಹೊಂದ್ಕೊಳ್ಳೋಕ್ಕಾಗಲ್ಲ. ಪ್ರಿಪ್ರೇಷನ್, ಮಕ್ಕಳು ಪ್ರಿಪೇರ್ ಆಗಿಲ್ಲ ಅಂದರೆ ಪಾಸ್ ಆಗೋದಕ್ಕಾಗಲ್ಲ. ಅದು ಯಾವುದೇ ಎಕ್ಸಾಮ್ ಇರ್ಬೋದು. ಹಲ್ಲೆಲೂಯಾ. ಅದು PU ಇರ್ಬೋದು, SSLC ಇರ್ಬೋದು, ಡಿಗ್ರಿ ಇರ್ಬೋದು, LKG ಇರ್ಬೋದು, UKG ಇರ್ಬೋದು, PKG ಇರ್ಬೋದು, ಯಾವುದೇ ಇರ್ಬೋದು. ದೇವಜನರೇ, ಪ್ರಿಪ್ರೇಷನ್ ಇಲ್ಲ ಅಂದರೆ ನಾವೇನನ್ನು ಸಹ ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಈ ಭೂಮಿ ಮೇಲೆ ನಾವು ಸಿದ್ಧವಾಗ್ತಾ ಇದ್ದೇವೆ, ಸಿದ್ಧವಾಗುತ್ತಾ ಇದ್ದೇವೆ, ಸಿದ್ಧತೆಗೆ ಒಳಪಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇದು ಶಾಶ್ವತವಲ್ಲ, ಆದರೆ ಶಾಶ್ವತವಾದಂಥ ಆ ಸ್ಥಾನವನ್ನು ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹೇಳ್ರಿ, ಹಲ್ಲೆಲೂಯಾ. ನಾವು ಓದ್ತಾ ಇದ್ದೇವೆ ದೇವಜನರೇ, 1 ಸಮುವೇಲ 20 ವಾಕ್ಯದಲ್ಲಿ ನಾವು ಓದುವ ಪ್ರಕಾರವಾಗಿ, ಅನಂತರ ಆಕೆಯು 3 ವರ್ಷದ ಒಂದು ಬೋರಿಯನ್ನ 30 ಸೇರು ಹಿಟ್ಟನ್ನು 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ, ಹಲ್ಲೆಲೂಯಾ. ಹೇಗೆ? ಪುತ್ರ ಸಹಿತವಾಗಿ. ದೇವರ ಮಕ್ಕಳು,
ದೇವರ ಆಲಯಕ್ಕೆ ಹೇಗೆ ಬರಬೇಕೋ? ಪುತ್ರ ಸಹಿತವಾಗಿ. ನಾವು ಅನೇಕ ಸಂದರ್ಭದಲ್ಲಿ ಪುತ್ರನ ಬಿಟ್ಟು, ಪುತ್ರಿಯನ್ನು ಬಿಟ್ಟು ಏನಾಗ್ತಿದೆ ಜನರೇ, ನಾವು ಬರುವಂಥ ಒಂದು ಪರಿಸ್ಥಿತಿ. ಹಲ್ಲೆಲೂಯಾ. ಆಕೆ ಹೇಗೆ ಬರ್ತಾ ಇದ್ದಾಳೆ? ಪುತ್ರ ಸಹಿತವಾಗಿ, ಪುತ್ರ ಸಹಿತವಾಗಿ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ. ಎಲ್ಲಿಗೆ ಬರ್ತಾ ಇದ್ದಾಳೆ ಆಕಳೆ? ದೇವರ ಮಂದಿರಕ್ಕೆ. ಹೇಳ್ಬೋದು ಎಲ್ಲರೂ ಸಹ, ದೇವರ ಮಂದಿರಕ್ಕೆ ಯಾಕೆ ಬರ್ತಾ ಇದ್ದಾಳೆ? ಯೆಹೋವನ ಮಂದಿರಕ್ಕೆ ಬರ್ತಾ ಇದ್ದಾಳೆ. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಓರಿಯನ್ನ ಯಜ್ಞ ಮಾಡಿದ ಮೇಲೆ ಮಗನನ್ನ ಏಲಿಯ ಬಳಿಗೆ ತಂದರು. ಹಲ್ಲೆಲೂಯ. ಎಲ್ಲಿಗೆ? ಏಲಿಯ ಬಳಿಗೆ. ಹನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ, ನಿನ್ನ ಜೀವದಾಣೆ. ಏಲಿ ಮರೆತಿರ್ಬೋದು, ಅನ್ನ ಮರೆತಿಲ್ಲ. ಹಲ್ಲೆಲೂಯ. ಕೆಲವು ಸಂದರ್ಭದಲ್ಲಿ ನಾವು ಮಾಡಿದಂಥ ಪ್ರಾರ್ಥನೆಗಳನ್ನು ಬೇರೆಯವರು ಮರ್ತಿರ್ಬೋದು, ನಾವು ಮರೆಯಬಾರ್ದು. ನಮ್ಮನ್ನು ಅನೇಕರು ಮರ್ತಿರ್ಬೋದು, ನಾವೇನಾಗಬಾರ್ದು ದೇವಜನರೇ, ಮರೆಯಬಾರದು. ಅನೇಕರು ನಮ್ಮ ಜೀವಿತದಲ್ಲಿ ಬಂದು ಹೋಗುವಂಥ ಒಂದು ಪರಿಸ್ಥಿತಿಗಳು ಇರ್ಬೋದು, ಆದರೆ ದೇವರು ಯಾವಾಗಲೂ ಸಹ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿರ್ತಾನೆ. ಶಾಶ್ವತವಾದಂಥ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಆಕೆ ಹೇಳ್ತಾ ಇದ್ದಾಳೆ, ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಮೊದಲು. ಅರ್ಥ ಆಗ್ತಾ ಇದೆಯಾ? ಏನು ಹೇಳ್ರಿ? ಮೊದಲು ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಹಲ್ಲೆಲೂಯಾ. ಗಮನಿಸಿ ಕೇಳಿದೆ ಜನರು, ಆಗಲೇ ಹಾಡಾಡ್ದು ಪ್ರಾರ್ಥನೆಯಲ್ಲಿ ನಾಟಿದ್ದು. ಹೇಳ್ರಿ, ಪ್ರಾರ್ಥನೆಯಲ್ಲಿ ನಾಟಿದ್ದು. ದೇವರ ಮಕ್ಕಳು ನಾವು ಪ್ರಾರ್ಥನೆಯಲ್ಲಿ ನಾಟಬೇಕು. ಉಪವಾಸ, ಪ್ರಾರ್ಥನೆ, ಆರಾಧನೆ, ಆತ್ಮಿಕ ಜೀವಿತ. ಹೇಳ್ರಿ ಹಲ್ಲೆಲೂಯಾ. ಸ್ವಲ್ಪ ಶಬ್ದನೇ ಕೇಳಿಸ್ತಾ ಇಲ್ವಲ್ಲ, ಗಮನಿಸಿ ಕೇಳಬೇಕು ಅದು ಜನರು. ಯಾಕಂದ್ರೆ ಈಗಾಗಲೇ ನಾವು ಸಮುವೇಲ್ ಬಗ್ಗೆ ನೋಡ್ತಾ ಇದ್ದ, ಆತನು ಮನೆಯಲ್ಲೇ ಯಜ್ಞವೇದಿ ಕಟ್ಟಿದ. ಹೇಳ್ರಿ, ಎಲ್ಲಿ? ಮನೆಯಲ್ಲಿ. ಆಲ್ಟರ್. ಆ ಯಜ್ಞವೇದಿಯನ್ನ ಹೇಗೆ? ಮಣ್ಣನ್ನು ಉಪಯೋಗಿಸ್ತಾರೆ, ಕಲ್ಲನ್ನ ಏನಾಗ್ತಾರೆ ಉಪಯೋಗಿಸ್ತಾರೆ, ಸ್ಥಳೀಯವಾಗಿರುವಂಥ ವಸ್ತುಗಳನ್ನ ಏನಾಗ್ತಾರೆ ಉಪಯೋಗಿಸ್ತಾರೆ, ಅದರ ಮೇಲೆ ಕಟ್ಟಿಗೆಯನ್ನು ಏನಾಗ್ತಾರೆ ಹಾಕ್ತಾರೆ, ಕರ್ತನಿಗೆ ಯಜ್ಞ ಮಾಡ್ತಾರೆ. ಹಲ್ಲೆಲೂಯ. ಬೈಬಲ್ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ನಾವು ಇರುವಂಥ ಒಂದು ಮನೆ ಕಲ್ಲಿಂದ ಕಟ್ಟಿರುವಂಥದ್ದು, ನಾವು ಇರುವಂಥ ಒಂದು ಮನೆ ಏನು ಹೇಳಿ? ಮಣ್ಣಿಂದ ಕಟ್ಟಿರುವಂಥದ್ದು, ಬೇರೆ ಮೂಲಗಳನ್ನು ಉಪಯೋಗಿಸ್ಕೊಂಡು ಏನಾಗಿರೋದು? ಕಟ್ಟಿರುವಂಥದ್ದು. ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ದೇಹಗಳನ್ನು ನಿಮ್ಮ ದೇಹಗಳನ್ನು, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಿಮ್ಮ ದೇಹಗಳನ್ನು ದೇವರಿಗೆ ಏನು ಹೇಳ್ರಿ? ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಯಜ್ಞವಾಗಿ. ಹಲ್ಲೆಲೂಯಾ. ಹೇಳ್ರಿ, ಸಜೀವ ಯಜ್ಞವಾಗಿ ಏನ್ ಮಾಡ್ರಿ? ಸಮರ್ಪಿಸಿಕೊಡಿರಿ. ಅಲ್ಲ, ನನ್ನ ಕಡೆ ಗಮನ ಕೊಡ್ಬೇಕು. ಏನ್ ಮಾಡ್ರಿ? ಸಮರ್ಪಿಸಿಕೊಡಿರಿ. ಸಮುವೇಲನನ್ನ ಹನ್ನ ನೋಡ್ರಿ ಸಮರ್ಪಿಸಿ ಕೊಡ್ತಾ ಇದ್ದಾಳೆ. ಏನು? ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ದೇವಜನರೇ, ದೇವರ ಆಲಯ, ದೇವರ ಮಂದಿರ ಅದು ಪ್ರಾರ್ಥನೆಯ ಸ್ಥಳ. ಹಲ್ಲೆಲೂಯಾ. ಹೇಳ್ರಿ, ಏನ್ ಹೇಳ್ರಿ? ಪ್ರಾರ್ಥನೆಯ ಸ್ಥಳ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೆ ಏನ್ ಹೇಳ್ರಿ? ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಅದು ನೃತ್ಯ ಮಾಡೋ ಸ್ಥಳ ಅಲ್ಲ, ಪ್ರಾರ್ಥನೆ ಮಾಡೋ ಸ್ಥಳ. ಹಲ್ಲೆಲೂಯಾ. ಅದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಲ್ಲ. ಜನರನ್ನ ಏನ್ ಹೇಳಿದೆ ಜನರೇ? ಮನರಂಜಿಸುವಂತ ಸ್ಥಳ ಅಲ್ಲ, ಮನಸ್ಸನ್ನ ಪರಿವರ್ತಿಸುವಂತ ಸ್ಥಳ. ಹಲ್ಲೆಲೂಯಾ. ಇವತ್ತು ಅನೇಕರು ಏನ್ ತಿಳ್ಕೊಂಡಿದ್ದಾರೆ? ಮನಸ್ಸನ್ನ ಏನ್ ಹೇಳ್ರಿ? ರಂಜಿಸುವಂತ ಸ್ಥಳ ಲೋಕದಲ್ಲಿ ಬೇಕಾದಷ್ಟಿದೆ. ಇದೆಯಾ? ಇದೆ. ಅದಕ್ಕಾಗಿ ಬೇಕಾದಷ್ಟು ಖರ್ಚು ಮಾಡ್ತಾರೆ, ಹಣವನ್ನೇನಾಗ್ತಾರೆ ವ್ಯಯ ಮಾಡ್ತಾರೆ, ಸಮಯ ಕೊಡ್ತಾರೆ. ಇದು ಮನಸ್ಸನ್ನ ರಂಜಿಸುವ ಸ್ಥಳವಲ್ಲ, ಮನಸ್ಸನ್ನ ಪರಿವರ್ತಿಸುವ ಸ್ಥಳ. ಹಲ್ಲೆಲೂಯಾ. ನೊಂದು ಹೋಗಿದ್ದಂತಹ ಮನಸ್ಸನ್ನ
ದೇವರು ಪುನರ್ಸ್ಥಾಪಿಸಿದಂತಹ ಸ್ಥಳ. ಮನೆಯಲ್ಲಿ ನೊಂದು ಹೋಗಿದ್ಲು ಯಾರು? ಹನ್ನ. ಸವತಿಯ ನಿಮಿತ್ತವಾಗಿ ಮನಸ್ಸು ನೋಯಿಸಲ್ಪಟ್ಟಿತ್ತು, ಕುಗ್ಗಿಸಲ್ಪಟ್ಟ ಪರಿಸ್ಥಿತಿ. ಗಮನಿಸಿ ಕೇಳ್ರಿ, ಸ್ವಂತದವರೇ, ಬೇರೆ ಯಾರಲ್ಲ ಹೇಳ್ರಿ, ಸ್ವಂತದವರೇ ನೋಯಿಸಿದ್ದು, ಸ್ವಂತ ಮನೆಯಲ್ಲಿರುವವರೇ ಏನಾಗಿದ್ದು ನೋಯಿಸಿದ್ದು. ಇದು ಯಾವಾಗಲೂ ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ನೋವು ಹೊರಗಡೆಯಿಂದ ಬಂದಿದ್ದು ತಡ್ಕೊಳ್ಬೋದು, ನಮ್ಮವರೇ ಕೊಟ್ಟರೆ ತಡ್ಕೊಳ್ಳೋದು ಭಾಳ ಕಷ್ಟ. ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಹೊರಗಡೆ ಇರೋರು ಕೊಟ್ಟರೆ ಏನು ಹೇಳ್ರಿ, ಗೊತ್ತಿಲ್ಲ ಎಂಬುದಾಗಿ ನಾವೇನು ಹೇಳ್ತೇವೆ, ಸರಿ ಬಿಡು ಬತ್ತು ಗೊತ್ತಿಲ್ಲ. ಆದರೆ ನಮ್ಮವರೇ ಏನು ಹೇಳ್ರಿ, ಕೊಡುವಾಗ ಆ ನೋವನ್ನ ಏನು ಮಾಡೋದು, ಸಹಿಸ್ಕೊಳ್ಳೋದು ಬಹಳ ಕಷ್ಟ, ಬಹಳ ಕಷ್ಟ. ಹಲ್ಲೆಲೂಯಾ. ಆಕೆ ಬೇರೆ ಯಾರು ಅಲ್ಲ, ಸವತಿ. ಆದರೂ ಆಕೆ ಗಂಡ ಎಲ್ಕಾನ್ ಏನ್ ಮಾಡಿದ್ರು, ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಏನಾಗಿದ್ದೇನೆ, ಹೆಚ್ಚಾಗಿದ್ದೇನಲ್ಲ. ಮಾತಿನಿಂದ ಮನಸ್ಸನ್ನ ದೇವಜನರೇ ನಾವು ಸಮಾಧಾನ ಪಡಿಸೋದಕ್ಕಾಗಲ್ಲ. ನಮಗೆ ಬೇಕಾಗಿರುವಂಥದ್ದು ಪ್ರಾರ್ಥನೆಗೆ ಫಲ, ಕಣ್ಣೀರಿಗೆ ಫಲ. ಹಲ್ಲೆಲೂಯಾ. ಹೇಳ್ರಿ, ಯಾವುದಕ್ಕೆ? ಕಣ್ಣೀರಿಗೆ ಫಲ, ಪ್ರಾರ್ಥನೆಗೆ ಫಲ. ಅನೇಕ ಸಂದರ್ಭದಲ್ಲಿ ಅನೇಕರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಾತಿನಿಂದ ದೇವರ ರಾಜ್ಯ ಕಟ್ಟಕ್ಕಾಗಲ್ಲ. ಹೌದಲ್ವಾ? ನಾವು ನೋಡ್ತೀವಿ, ಕೆಲವರು ಮಾತಿನಲ್ಲೇ ಮನೆ ಕಟ್ಬಿಡ್ತಾರೆ. ಮನೆ ಕಟ್ಬಿಟ್ಟು ಎಷ್ಟು ಫ್ಲೋರ್ ಬೇಕಾದ್ರೆ ಏನಾಗ್ತಾರೆ, ಕಟ್ತಾ ಇದ್ದಾರೆ. ಆದರೆ ಒಬ್ಬರು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ವಾಸ ಮಾಡೋಕ್ಕಾಗಲ್ಲ. ಕೊನೆಗೆ ನೀವೇ ವಾಸ ಮಾಡೋಕ್ಕಾಗಲ್ಲ, ಮಾತಾಡೋದನ್ನೇ ಏನು ಮಾಡೋಕ್ಕಾಗಲ್ಲ, ವಾಸ ಮಾಡೋದಕ್ಕಾಗಲ್ಲ. ಅನ್ನ ಬರೀ ಮಾತಾಡಲಿಲ್ಲ, ಅನ್ನನ ಹೃದಯದಲ್ಲಿ ಪ್ರಾರ್ಥನೆ ಬಂತು. ಸಮುವೇಲ್ ಜೀವದಿಂದ ಇರುವವರೆಗೂ ಇಸ್ರಾಯೇಲ್ ಹಾಗೂ ಯಹೂದ ಜನರನ್ನ ಆತನೇನ್ ಮಾಡಿದನು, ಪಾಲಿಸಿದನು. ಹಲ್ಲೆಲೂಯಾ. ಆಕೆ ಹೇಳ್ತಾ ಇದ್ದಾಳೆ, ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಹತ್ತಿರ ನಿಂತಿದ್ದ ಸ್ತ್ರೀ ಬೇರೆ ಯಾರು ಅಲ್ಲ, ನಾನೇ. ಹೇಳ್ರಿ, ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ, ಸ್ವಲ್ಪ ಜೋರಾಗಿ ಹೇಳ್ಬೋದಾ? ಆತನು ಅಂದ್ರೆ ಯಾರು? ಯೇಸು ಸ್ವಾಮಿ, ತಂದೆಯಾದಂಥ ದೇವರು ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನೋಡಿ ದೇವಜನರೇ, ಆ ಪ್ರಾರ್ಥನೆ ಫಲವಾಗಿ ಪಡೆದುಕೊಂಡಂತಹ ಮಗನು ಮನೆಯಲ್ಲಿ ಪ್ರಾರ್ಥನೆ ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದ್ದಿದ್ದು? ಹಲ್ಲೆಲೂಯಾ. ಹೋರಾಟದ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ, ನೋವಿನ ಪ್ರಾರ್ಥನೆ, ವೇದನೆಯಿಂದ ಕೂಡಿದಂತ ಒಂದು ಪ್ರಾರ್ಥನೆ. ಆಕೆ ಸ್ವರವನ್ನ ಮೇಲೆ ಕೆತ್ತಲಾರದೇ ಇರುವಂತ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಆಕೆ ಹೇಳ್ತಾಳೆ, ನಾನು ಇವನನ್ನ, ಚಿಕ್ಕ ಮಗನಾಗಿರುವಂತ ಯಾರನ್ನ, ಸಮುವೇಲನನ್ನ ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಹಲ್ಲೆಲೂಯಾ. ಹೇಳ್ರಿ, ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇಂಥ ತಂದೆ ತಾಯಿಗಳು ಸಭೆಯಲ್ಲಿ ಬೇಕು. ಹಲ್ಲೆಲೂಯಾ. ಮಕ್ಕಳನ್ನ ಯಾರಿಗೆ ಒಪ್ಪಿಸ್ಕೊಡೋದು? ಹೇಳ್ರಿ, ದೇವರಿಗೆ. ಸ್ವಲ್ಪ ಜೋರಾಗಿ ಹೇಳೋಣ, ದೇವರಿಗೆ. ಹಲ್ಲೆಲೂಯಾ. ಇವತ್ತು ನಾವು ಲೋಕದಲ್ಲಿ ನಾವು ಮಕ್ಕಳನ್ನ ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ ಇದೆ ಜನರ ಗಮನಿಸಿ ಕೇಳ್ರಿ. ನಿಜವಾಗ್ಲೂ ಸಹ ಮಕ್ಕಳು ಹೊರಗಡೆ ಇರ್ತಾರೆ, ಅವರು ಮಾತಾಡುವಂಥ ಒಂದು ಮಾತುಗಳು, ಜೀವಿಸುವಂಥ ಒಂದು ಜೀವಿತ ತಂದೆ ತಾಯಿಗಳ ಮನಸ್ಸನ್ನ ಗಮನಿಸಿ ಕೇಳಿದ ಜನರೇ ಸಂತೋಷಪಡಿಸುವಂಥದ್ದಲ್ಲ, ಅದು ದುಃಖಪಡಿಸುವಂತಹ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಅನೇಕರು ಏನಾಗ್ತಾ ಇರ್ತಾರೆ, ಜೀವಿಸ್ತಾ ಇರ್ತಾರೆ. ದೇವರ ಭಯ ಇಲ್ಲದೆ, ಏನು ಭಕ್ತಿ ಇಲ್ಲದೆ, ಸ್ವೇಚ್ಛಾನುಸಾರವಾಗಿ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳೆಲ್ಲರೂ ಸಹ ಏನಾಗ್ತಾ ಇದ್ದಾರೆ, ದೇವ ಜನರೇ ಜೀವಿಸ್ತಾ ಇದ್ದಾರೆ. ಅಪ್ಪ ತಿಳ್ಕೊಳ್ತಾನೆ, ಅಮ್ಮ ತಿಳ್ಕೊಳ್ತಾನೆ. ಗಮನಿಸಿ ಕೇಳ್ರಿ, ಎಲ್ಲೋ ಹೊರಗಡೆ ಇದ್ದಾಗಲೋ ಬೇರೆ ಕಡೆ ಇದ್ದಾಗಲೋ ಎಂಬುದಾಗಿ ದೇವ ಜನರೇ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳನ್ನ ಕಾಯೋದಕ್ಕೆ ದೇವದೂತರ ಸಹಾಯದ ಹಸ್ತ ನಮಗೆ ಬೇಕು. ಅವರು ನಮಗೆ ಸಹಾಯ ಮಾಡಬೇಕು ಅಂದರೆ ತಂದೆ ತಾಯಿಗಳ ಪ್ರಾರ್ಥನೆ ಬಹಳ ಮುಖ್ಯ.
ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಹೇಳ್ರಿ? ಯಾರು ಪ್ರಾರ್ಥನೆ? ತಂದೆ ತಾಯಿಯಂದಿರ ಪ್ರಾರ್ಥನೆ ಬಹಳ ಮುಖ್ಯ, ಕಣ್ಣೀರು ಬಹಳ ಮುಖ್ಯ, ಉಪವಾಸ ಬಹಳ ಮುಖ್ಯ. ನಾವು ನೆನೆಸ್ತೇವೆ, ಓ ಬೆಳೆದು ಬಿಟ್ಟಿದ್ದಾನೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಬುದ್ಧಿ ಇದೆ. ಏಲಿಯ ಮಕ್ಕಳು ದಾರಿ ತಪ್ಪಿದ್ರು. ಗಮನಿಸಿ ಕೇಳಿದ್ದೇವೆ ಜನರೇ, ಸಭೆಯಲ್ಲೇ ಇದ್ರು ದಾರಿ ತಪ್ಪಿದ್ರು. ಅನೇಕ ಸಂದರ್ಭ ನಾವು ನೆನೆಸ್ತೇವೆ, ಪ್ರಾಯಕ್ಕೆ ಬಂದ ತಕ್ಷಣ, ಪ್ರಾರ್ಥನೆ ಬಂದ ತಕ್ಷಣ ಎಲ್ಲ ಸರಿ. ಇಲ್ಲ ಇಲ್ಲ ದೇವಜನರೇ, ಗಮನಿಸಿ ಕೇಳ್ರಿ. ಬಹಳ ಇಕ್ಕಟ್ಟಾದಂತಹ ಪರಿಸ್ಥಿತಿಗಳಲ್ಲಿ ನಾವು ಜೀವಿಸುವಾಗ ನಮಗೆ ಬೇಕಾಗಿರುವಂಥದ್ದು, ಇಕ್ಕಟ್ಟಿನ ವೇಳೆಯಲ್ಲಿ ನೀವೇನಾಗ್ರಿ, ಕೂಗಿ ಕರೆಯಿರಿ. ಕೇಳ್ತಾ ಇದ್ದಾಳೆ. ಪ್ರಾರ್ಥನೆಯ ಫಲವಾಗಿ ದೇವರು ಅನುಗ್ರಹಿಸಿದಂಥ ಮಗನು ಇವನೇ. ನಾನು ಇವನನ್ನು ಏನ್ ಮಾಡ್ತೇನೆ? ಯೆಹೋವನಿಗೆ ಒಪ್ಪಿಸಿಬಿಡ್ತೇನೆ ಸ್ವಾಮಿ. ಆಕೆ ಹೇಳ್ತಾಳೆ, ಆಕೆ ಮಾತು ಬಹಳ ಚೆನ್ನಾಗಿದೆ. ಇದನ್ನೇ ನಾವು ನೋಡೋದು, ಜೀವದಿಂದ ಇರುವವರೆಗೆ. ಹೇಳ್ರಿ, ಜೀವದಿಂದ ಇರುವ ತನಕ ಹೇಳ್ಬೋದೆಲ್ರು, ಆತನಿಗೆ ಈತನು ಪ್ರತಿಷ್ಠಿತನಾಗಿರುವನು. ಹೇಳ್ರಿ, ಏನಾಗಿರುವನು? ಪ್ರತಿಷ್ಠಿತನು. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಜೀವದಿಂದ ಇರುವ ದೇವರ ಮಕ್ಕಳು ಒಂದ್ಸಲ ರಕ್ಷಿಸಲ್ಪಟ್ಟ ಮೇಲೆ, ದೇವರಿಂದ ಮುಟ್ಟಲ್ಪಟ್ಟ ಮೇಲೆ ಈ ಪ್ರತಿಷ್ಠೆ ಬೇಕು. ಅನೇಕ ನಾವು ನೋಡ್ತೇವೆ, ಅವರ ಅಗತ್ಯಗಳು ಪೂರೈಸಲ್ಪಟ್ಟಿಲ್ಲ ಅಂದ್ರೆ ಸಭೆ ಬಿಡ್ತಾರೆ, ಪ್ರಾರ್ಥನೆ ಬಿಡ್ತಾರೆ, ಆರಾಧನೆ ಬಿಡ್ತಾರೆ, ಕೊನೆಗೆ ದೇವ್ರನ್ನೇ ಏನಾಗ್ತಾರೆ? ಬಿಟ್ಟು ಬಿಡ್ತಾರೆ. ದೇವಜನರೇ, ಗಮನಿಸಿ ಕೇಳ್ರಿ. ಅದಕ್ಕೋಸ್ಕರವಾಗಿ ದೇವರು ನನ್ನನ್ನು ನಿಮ್ಮನ್ನು ಏನ್ ಮಾಡಿಲ್ಲ? ಆರಿಸ್ಕೊಂಡಿಲ್ಲ. ಹಲ್ಲೆಲೂಯಾ. ದೇವರು ಆರಿಸ್ಕೊಂಡಿರುವಂಥದ್ದು ಜೀವದಿಂದ ಇರುವ ತನಕ. ಹೇಳಿ, ಜೀವದಿಂದ ಇರುವ. ಈ ಜೀವ ಈ ಭೂಮಿಯ ಮೇಲೆ ಇರುವ ತನಕ ನಮ್ಮ ಪ್ರತಿಷ್ಠೆಯಲ್ಲಿ ದೇವಜನರೇ ನಾವೆಂದಿಗೂ ಸಹ ಬಿತ್ತೋಗ್ಬಾರ್ದು. ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ಆಕೆ ಪ್ರತಿಷ್ಠೆ ಮಾಡ್ತಾಳೆ. ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ಏನ್ ಮಾಡಿದ್ರು? ನಮಸ್ಕರಿಸಿದರು. ಪ್ರಾರ್ಥನೆಯ ಫಲ. ಸ್ವಲ್ಪ ಜೋರಾಗಿ ಹೇಳ್ರಿ, ಇನ್ನೂ ಸಲ ಜೋರಾಗಿ ಹೇಳೋಣ. ನೋಡಿ, ಆಕೆ ಭಯಭಕ್ತಿ ಇದ್ದಂತಹ ಸ್ತ್ರೀ ಆದ ನಿಮಿತ್ತವಾಗಿ ಆಕೆ ನಿಜವಾಗ್ಲೂ ಆಕೆ ಅರಕೆ ಮಾಡ್ಕೊಳ್ತಾಳೆ. ಅದು ಆಕೆ ಅರಿಕೆ ಬೇರೆ, ಅರಕೆ. ಹೇಳ್ರಿ, ಅರಿಕೆ ಪಾಪ ನಾವು ಮಾಡುವಂತಹ ಅರಿಕೆ. ಇದು ಏನು ಹೇಳ್ರಿ? ಹರಕೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ದುಡುಕಿ ಏನಾಗಬಾರ್ದು, ನಾವು ಮುಡುಪು ಕಟ್ಟಬಾರ್ದು. ಹೇಳೋಣ, ಏನ್ ಹೇಳ್ರಿ? ಕೆಲವು ಸಂದರ್ಭದಲ್ಲಿ ದುಡುಕ್ಬಿಡ್ತಾರೆ ಕೆಲವರು. ಹಂಗೆ ಮಾಡ್ಬಿಡ್ತೇವೆ, ಹಿಂಗೆ ಮಾಡಿಬಿಡ್ತೇವೆ ಅಂತ. ಆದರೆ ನಾವು ನೋಡ್ತೀವಲ್ಲ, ವರ್ಷದ ಪ್ರಾರಂಭ ಇನ್ನೂ 2 ವಾರ ಆಗಿರಲ್ಲ, ಆಗಲೇ ಬಿದ್ದು ಹೋಗ್ಬಿಟ್ಟಿರ್ತಾರೆ. ಏನು ಇದು? ಎಷ್ಟನೇ ತಿಂಗಳು? ಇನ್ನು 3ನೇ ತಿಂಗಳು. 3 ದಾರಿಗಳು ಅನೇಕರದು ನೋಡಿ. 20-25 ಏನ್ ಹೇಳ್ರಿ? 3ನೇ ತಿಂಗಳು ಅಷ್ಟೇ. ಏನಾಗಿದೆ? 3 ದಾರಿಗಳು ಕವಲೊಡೆದು ಬಿಟ್ಟಿದೆ. ಏನು? ಲೆಫ್ಟು, ರೈಟು. ದೇವಜನರೇ, ಗಮನಿಸಿ ಕೇಳ್ರಿ. ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆಕೆ ಮಾಡಿದಂಥದ್ದು ಅರಕೆ. ಇದು ನಿಜವಾಗ್ಲೂ ಸಹ ಬಹಳ ಶ್ರೇಷ್ಠವಾದದ್ದು. ಆದರೆ ಆಕೆ ಮಾಡಿದಂಥ ಅರಕೆ ನಿಮಿತ್ತವಾಗಿ ದೇವರು ನೋಡ್ರಿ, 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನ ದೇವರು ಆಕೆಗೆ ಅನುಗ್ರಹ ಮಾಡಿಕೊಟ್ರು. ಶಬ್ದನೇ ಇಲ್ಲ. ಆದರೆ ನಿಮಗೆ ಗೊತ್ತಾ, ಮೊದಲು ಫಲ ಇಲ್ಲದೆ ಇದ್ದಂತಹ ಸ್ತ್ರೀ. ಏನ್ ಹೇಳ್ರಿ? ಫಲ ಇಲ್ಲದೆ ಇದ್ದಂತಹ ಸ್ತ್ರೀ. ನಾವು ಅನೇಕ ಸಂದರ್ಭ ನೆನೆಸ್ತೇವೆ, ನನ್ನ ಜೀವಿತದಲ್ಲಿ ಫಲ ಇಲ್ಲ, ಕುಟುಂಬದಲ್ಲಿ ಫಲ ಇಲ್ಲ, ಮನೆಯಲ್ಲಿ ಏನ್ ಹೇಳ್ರಿ? ಫಲ ಇಲ್ಲ, ಮಕ್ಕಳ ವಿಷಯದಲ್ಲಿ ಫಲ ಇಲ್ಲ. ದೇವಜನರೇ, ಇದಕ್ಕೆ ಬೇಕಾಗಿರುವಂಥದ್ದು ಪ್ರಾರ್ಥನೆಯೇ ಹೊರತು ಬೇರೆ ಪರಿಹಾರ ಅಲ್ಲ. ಅನೇಕ ಸಂದರ್ಭ ಬೇರೆ ಬೇರೆ ಪರಿಹಾರಗಳನ್ನೆಲ್ಲ ಏನಾಗ್ತೀವಿ ನಾವು ಕಂಡುಕೊಳ್ತೇವೆ, ಹುಡುಕಿಕೊಳ್ತೇವೆ. ಈಕೆಯನ್ನ ನೋಡಬೇಕು,
ಫಲ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಬಂಜಿಯಾಗಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಈಕೆಯ ಜೀವಿತವನ್ನ ಮಾರ್ಪಡಿಸಿದ್ದದ್ದು ಏನ್ ಹೇಳ್ರಿ? ಪ್ರಾರ್ಥನೆ. ಹೇಳ್ಬೇಕೆಲ್ರು, ಏನ್ ಹೇಳ್ರಿ? ಪ್ರಾರ್ಥನೆ. ಗಂಡನ ಮಾತು ಈತನನ್ನ ಏನ್ ಹಂಗಲಿಲ್ಲ, ಈಕೆಯನ್ನ ಮಾರ್ಪಡಿಸಲಿಲ್ಲ. ಸವತಿಯ ಮಾತೋ ಈಕೆಯನ್ನ ದೇವರಿಂದಲೂ ದೂರ ಮಾಡಲಿಲ್ಲ. ಇನ್ನು ದೇವರ ಸನ್ನಿಧಾನದಲ್ಲಿ ಈಕೆ ಇನ್ನೂ ಏನಾದ್ಲು, ದೇವರ ಬಳಿಗೆ ಬರುವುದಕ್ಕೆ ದೇವರು ಇನ್ನೂ ಕೃಪೆಯನ್ನ ಅನುಗ್ರಹಿಸಿ ಅಂಟಿಕೊಳ್ಳುವಂತ ಒಂದು ಪರಿಸ್ಥಿತಿ. ಅಲ್ಲೆಲ್ಲೂಯ. ಏನ್ ಹೇಳ್ರಿ? ಅಂಟಿಕೊಳ್ಳುವಂತ ಒಂದು ಪರಿಸ್ಥಿತಿ, ಕರ್ತನನ್ನ ಅಪ್ಪಿಕೊಳ್ಳುವಂತ ಒಂದು ಪರಿಸ್ಥಿತಿ. ಅದನ್ನೇ ನಾನು ನಿಮ್ಗೆ ಹೇಳುವಂಥದ್ದು. ಕಷ್ಟ ಬಂದಾಗ, ದುಃಖ ಬಂದಾಗ, ವೇದನೆ ಬಂದಾಗ, ದುಮ್ಮಾನ ಬಂದಾಗ, ತಿರಸ್ಕಾರ ಬಂದಾಗ, ಅವಮಾನ ಬಂದಾಗ, ಅಪಮಾನ ಬಂದಾಗ, ಅಲ್ಲೆಲ್ಲೂಯ, ಈ ಭೂಮಿ ಮೇಲೆ ನಾವೊಂದೊಂದ್ಸಲ ಜೀವದಿಂದ ಇದ್ರೂ ಸಹ ಒಂದು ಸಾಯುವಂಥ ಒಂದು ಪರಿಸ್ಥಿತಿಗಳು, ಏನು ಸಾಯ್ತಾ ಇರುವಂಥ ಒಂದು ಪರಿಸ್ಥಿತಿಗಳು, ಅದೇ ಒಂದು ಅಪಮಾನ. ಏನು ಹೇಳ್ರಿ? ಅದೇ ಒಂದು ಏನು ಹೇಳ್ರಿ? ಅಪಮಾನ. ಜೀವದಿಂದ ಇದ್ದೇವೆ, ಸಾಯುವಂಥ ಒಂದು ಪರಿಸ್ಥಿತಿಗಳು, ಅದೇ ಏನು ಗೊತ್ತಾ? ಇನ್ನೊಂದು ಅನುಮಾನ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಏನು? ಅಪಮಾನ, ಮತ್ತೆ ಹಿಂದೆ ಇನ್ನೊಂದೇನು ಹೇಳ್ರಿ? ಅನುಮಾನ. ಅನುಮಾನ ಪಟ್ಬಿಟ್ರೆ ಮುಗೀತು. ಬೇರೆಯವ್ರು ನಮಗೇನು ಮಾಡಿದ್ರೆ, ಅಪಮಾನ ಮಾಡಿಬಿಟ್ರೆ ಮುಗೀತು. ಇದೆಲ್ಲದರ ಮಧ್ಯದಲ್ಲಿಯೂ ಈಕೆ ಯಾರು ಹೇಳ್ರಿ? ಅನ್ನ. ಸ್ವಲ್ಪ ಜೋರಾಗಿ ಹೇಳ್ಬೇಕಲ್ರು. ಅನ್ನಳು ಅನ್ನಳು ಅನ್ನಳು. ದೇವರನ್ನ ಬಿಗಿಯಾಗಿ ಹಿಡ್ಕೊಂಡ್ಲೇ ಹೊರತು ದೇವರನ್ನ ಏನಾಗಲಿಲ್ಲ, ಬಿಡಲಿಲ್ಲ. ಇವತ್ತು ನಾವು ಅನೇಕ ಸಂದರ್ಭದಲ್ಲಿದ್ದೇವೆ ಜನರೇ, ಹೇಳ್ತೀವಲ್ಲ, ಅಗತ್ಯಗಳು ಪೂರೈಸಲ್ಪಟ್ಟಿಲ್ಲ, ಅದು ಆಗಿಲ್ಲ, ಇದಾಗಿಲ್ಲ ಅಂದ ತಕ್ಷಣನೇ ಏನಾಗ್ಬಿಡ್ತೀವಿ ನಾವು? ಪ್ರಾರ್ಥನೆ ಬಿಟ್ಬಿಡ್ತೀವಿ, ಆರಾಧನೆ ಬಿಟ್ಬಿಡ್ತೀವಿ, ದೇವ್ರನ್ನ ಏನಾಗ್ತೀವಿ ನಾವು? ಬಿಟ್ಬಿಡ್ತೀವಿ, ಉಪವಾಸ ಬಿಟ್ಬಿಡ್ತೀವಿ, ದೇವರಿಗೆ ದೇವರ ಬಳಿಗೆ ಬರುವಂತ ಒಂದು ಕಾರ್ಯವನ್ನು ಏನಾಗ್ತಿದ್ದೇವೆ ಜನ ನಾವು ಬಿಟ್ಟು ಬಿಡ್ತೇವೆ. ಅವಮಾನದ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ ದೇವರಿಗಾಗಿ ನಿಂತ ಸ್ತ್ರೀ, ಕರ್ತನಿಗಾಗಿ ದೇವ ಜನರೇ ನಿಂತಹ ಸ್ತ್ರೀ, ಗಟ್ಟಿಯಾಗಿ ನಿಂತಹ ಸ್ತ್ರೀ, ಪ್ರತಿಷ್ಠೆಯನ್ನು ಮಾಡಿಕೊಂಡಂತಹ ಸ್ತ್ರೀ. ಹಲ್ಲೆಲೂಯ ಹೇಳ್ಬೇಕು. ಹಲ್ಲೆಲೂಯ. ಈಕೆ ಯೋಚನೆ ಮಾಡಿಲ್ಲ, ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ದೇವರೊಬ್ಬ ಮಗನನ್ನ ಕೊಟ್ರೆ ಆ ಮಗನನ್ನ ಏನ್ ಮಾಡ್ತೇನೆ, ತಿರುಗಿ ನಾನು ದೇವರಿಗೆ ಕೊಡ್ತೇನೆ, ದೇವ್ರು ನನಗೆ ಕೊಡ್ತಾರೋ ಇಲ್ವೋ ಎಂಬುದಾಗಿ ಆಕೆ ಏನ್ ಮಾಡಲಿಲ್ಲ, ಯೋಚನೆ ಮಾಡಲಿಲ್ಲ. ಹಲ್ಲೆಲೂಯ. ಆದ್ರೆ ಈಕೆ ನೆನೆಸಲಿಲ್ಲ, ದೇವರು ಯಾಜಕನ ಮುಖಾಂತರ ಮಾತಾಡಿದ್ರು. ಮಾ, ಒಬ್ಬನೇ ಮಗನನ್ನ ಏನಾಗ್ಬಿಟ್ಟಿದ್ದಿ, ನೀನು ಕೊಟ್ಟು ಬಿಟ್ಟಿದ್ದಿ, ದೇವರು ನಿನಗೇನಾಗಲಿ, ಇನ್ನೂ ಹೆಚ್ಚಾಗಿ ಮಕ್ಕಳನ್ನ ಅನುಗ್ರಹಿಸಲಿ. ದೇವ್ರು ಕೊಟ್ರು. ಎಷ್ಟು? 3 ಮಂದಿ ಗಂಡು ಮಕ್ಕಳು, 2 ಏನು ಹೇಳ್ರಿ ಹೆಣ್ಣು ಮಕ್ಕಳು. ಆದ್ರೆ ಒಂದಿಲ್ಲ ಅರ್ಥ ಮಾಡ್ಕೊಳ್ಳಿದ್ದೇವೆ ಜನರೇ, ಈಕೆ ಸವತಿ ಇದ್ದಾಳಲ್ಲ, ಯಾರು? ಪೆನ್ನಿನ್ನಳ ಸ್ಟೋರಿ ಅಲ್ಲಿಗೆ ಕ್ಲೋಸ್ ಆಯ್ತು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಹೇಳ್ರಿ? ಪೆನ್ನಿನ್ನಳ ಸ್ಟೋರಿ ಕತೆ ಏನಾಯ್ತು? ಎಲ್ಲ ಮತ್ತೆ ತಿರುಗಿ ಎಲ್ಲಾದ್ರೂ ನಾವು ನೋಡ್ಬೋದಾ? ಅವ್ರ ಮಕ್ಕಳ ಬಗ್ಗೆ ನೋಡ್ಬೋದಾ? ಹೇಳ್ರಿ, ಯಾರಾದ್ರೂ ನೋಡ್ತೀರಾ? ಇಲ್ಲ. ನಾವು ನೋಡಿದ್ದೇನೋ, ಪೆನ್ನಿನಳು ಅಣ್ಣಳಿಗೆ ಏನ್ ಮಾಡ್ಲು, ಅವಮಾನ ಪಡಿಸ್ಲು, ನೋವು ಕೊಟ್ಲು. ಇನ್ನು ಪಾಸಿಟಿವ್ ಏನೂ ಸಹ ಏನಾಗಲ್ಲ, ನಾವಲ್ಲಿ ನೋಡಲ್ಲ. ಆದರೆ ಅನ್ನಳ ಜೀವಿತದಲ್ಲಿ ನೆಗೆಟಿವ್ ಆಗಿರುವಂಥ ನಕಾರಾತ್ಮಕವಾದಂಥ ಕಾರ್ಯಗಳ ಮಧ್ಯದಲ್ಲಿ ದೇವರು ಸಕಾರಾತ್ಮಕವಾಗಿ ಕೆಲಸ ಮಾಡೋದನ್ನು ನಾವು ನೋಡ್ತೇವೆ. ಅವ್ರ ಸ್ಟೋರಿ ಅಲ್ಲಿಗೆ ನಿಂತೋಯ್ತು. ಆದರೆ ಅನ್ನಳ ಸ್ಟೋರಿ ದೇವರು ಪ್ರಾರಂಭ ಮಾಡಿದರು. ಸಮುವೇಲನನ್ನ ಕೊಟ್ಟ ಮೇಲೆ ಅಲ್ಲಿಗೆ ಮುಗಿದಿಲ್ಲ. ಆ ಸ್ಟೋರಿಯನ್ನ, ಕಥೆಯನ್ನ ದೇವರು ಏನ್ ಮಾಡಿದ್ರು ಜನರೇ? ತಿರುಗಿ ಆಶೀರ್ವದಿಸಿದರು. ಹಲ್ಲೆಲೂಯ ಹೇಳೋಣ, ಹಲ್ಲೆಲೂಯ.
ಅನ್ನಳು ದೇವರಿಗಾಗಿ ಕೊಟ್ಟಂತಹ ಕಾಣಿಕೆ ಎಂಥ ಕಾಣಿಕೆ, ಎಂಥ ಕಾಣಿಕೆ! ಇಡೀ ಇಸ್ರಾಯೇಲರನ್ನ ಪಾಲಿಸುವಂತಹ ಒಬ್ಬ ಮಗ. ಹಲ್ಲೆಲೂಯಾ! ಇಡೀ ಜನಾಂಗಕ್ಕೆ ಹಿತವನ್ನ ಬಯಸುವಂತಹ ಒಬ್ಬ ದೇವರ ಮಗ, ಒಬ್ಬ ನ್ಯಾಯಾಧಿಪತಿ, ಒಬ್ಬ ಯಾಜಕ, ಒಬ್ಬ ಶ್ರೇಷ್ಠವಾದಂಥ ಒಬ್ಬ ನಾಯಕ. ಎಂಥ ಗುಣಲಕ್ಷಣಗಳು ದೇವಜನರೇ! ಆದರೆ ಹೇಗೆ ಪಡ್ಕೊಂಡ್ರು ಹೇಳ್ರಿ? ಅದನ್ನ ಹೇಳಿ, ಹೇಗೆ ಪಡೆದುಕೊಂಡ್ರು? ಪ್ರಾರ್ಥನೆಯಿಂದ. ಹೇಳಿ ಹೇಳಿ, ಪ್ರಾರ್ಥನೆಯಿಂದ. ನಾಯಕ, ನ್ಯಾಯಾಧಿಪತಿ, ಹಾಗೂ ಏನು ಹೇಳ್ರಿ? ಯಾಜಕ. ಅಷ್ಟು ಮಾತ್ರವಲ್ಲ, ಪ್ರವಾದಿ. ಏನು? ಪ್ರವಾದಿ. ಪ್ರವಾದಿ. ಎಂಥ ವರಗಳು ದೇವಜನರೇ! ಹಲ್ಲೆಲೂಯಾ! ಸಾಮಾನ್ಯವಾಗಿ ಎಲ್ಲೆಲ್ಲ ತಡೆಗಳಿರುತ್ತೋ ಆ ತಡೆ ದೇವರು ತನ್ನ ಕಾಲ ಮುಗಿದ ಮೇಲೆ ನೋಡಿ ವಿಶೇಷವಾದಂತಹ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಅದರಿಂದ ಸಿಕ್ಕುತ್ತಲ್ಲ ಏನು ಆ ಫಲ, ಆ ಒಂದು ಫಲ, ಅದು ನಿಜವಾಗ್ಲೂ ಸಹ ದೇವರು ಬಹಳ ಶ್ರೇಷ್ಠವಾದಂತಹ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಹಾಗಾಗಿ ನಾವು ದೇವರಿಗೆ ಬರೀ ಹಣ ಮಾತ್ರ ಅಲ್ಲ, ನಮ್ಮ ಜೀವಿತವನ್ನು ಕೊಡಬೇಕು. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ಬೋದಾ? ಯಾವುದನ್ನು? ನಮ್ಮ ಜೀವಿತಗಳನ್ನು ಭೂಮಿಯಲ್ಲಿ ಇರೋ ತನಕ ಒಂದು ಸಮರ್ಪಣೆ ಮಾಡಿ, ದೇವರೇ ನಿನಗಾಗಿ ಏನಾದರೂ ಒಂದು ಏನು ಮಾಡ್ತೀನಿ? ಸೇವೆ ಮಾಡ್ತೇನೆ ಸ್ವಾಮಿ. ಜೀವದಿಂದ ಇರೋ ತನಕ ನಾವೇನು ಮಾಡ್ತೀವಿ ದೇವಜನರೇ? ಗಮನಿಸಿ ಕೇಳ್ರಿ, ಏನು ಮಾಡ್ತೀವಿ ನಾವು? ಅನೇಕರಿಗೆ ನಾವು ಸೇವೆ ಮಾಡ್ತೀವಿ, ಕೊನೆಗೆ ಸೇವೆ ಮಾಡಿಸ್ಕೊಂಡವ್ರು ಹೇಳ್ತಾರೆ, ಇವ್ರು ನನಗೇನಾಗಲಿಲ್ಲ, ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ ಅಂದ್ಬಿಟ್ಟು. ಎಷ್ಟು ಜನ ಒಪ್ಕೊಳ್ತೀರ? ಊಟ ಹಾಕ್ತೀವಿ, ಆಮೇಲೆ ಅವ್ರು ಹೇಳ್ತಾರೆ, ಇವ್ರು ನನಗೇನಾಗಲಿಲ್ಲ, ಸರಿಯಾಗಿ ಊಟ ಹಾಕ್ಲೇ ಇಲ್ಲ ಅಂದ್ಬಿಟ್ಟು. ಒಂದು ವೇಳೆ ನೀವು ಮನೆ ಕಟ್ಕೊಡ್ಬೋದು, ಅವ್ರು ಹೇಳ್ತಾರೆ ಕಟ್ಟಿದ್ರು ಅವ್ರ ಥರ ನನಗೆ ಕಟ್ಕೊಟ್ಟಿಲ್ಲ ಅಂದ್ಬಿಟ್ಟು. ಎಲ್ಲದರಲ್ಲೂ ಏನಿರುತ್ತೆ ಹೇಳಿ? ಕೊರತೆ ಅನ್ನೋದನ್ನ ನಾವು ಕಾಣ್ತೇವೆ. ದೇವಜನರೇ, ದೇವರು ನಮ್ಮ ವಿಷಯದಲ್ಲಿ ನಾವೆಷ್ಟೇ ಕೊರತೆ ಉಳ್ಳವರಾಗಿದ್ರೂ ಸಹ ಅದನ್ನೆಲ್ಲ ಮುಚ್ಚಿ, ಗಮನಿಸಿ ಕೇಳಿ, ದೇವರು ನಮ್ಮನ್ನು ಉಪಯೋಗಿಸಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾರೆ. ಸಮುವೇಲ್ ಜೀವದಿಂದ ಇರುವವರೆಗೂ, ಹೇಳೋಣ, ಸ್ವಲ್ಪ ಜೋರಾಗಿ ಹೇಳಬೇಕು. ಸಮುವೇಲ್ ಏನು ಹೇಳ್ರಿ? ಜೀವದಿಂದ ಇರುವವರೆಗೂ ಆತನು ಏನು ಮಾಡ್ತಾ ಇದ್ದ? ಇಸ್ರಾಯೇಲರನ್ನ ಪಾಲಿಸ್ತಾ ಇದ್ದ. ಸಮುವೇಲ್ ಜೀವಿತದಲ್ಲಿ ಅನೇಕ ದೇವಜನರೇ ತಡೆಗಳಿತ್ತು, ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗಮನಿಸಿ ಕೇಳ್ರಿ, ಸಮುವೇಲನೂ ಸಹ ಬೇಸರಕ್ಕೆ ಒಳಪಟ್ಟನು. ಸಮುವೇಲನೂ ಸಹ ದೇವಜನರೇ ನೋವನ್ನ ಅನುಭವಿಸಿದನು. ಎಲ್ಲ ಇಸ್ರಾಯೇಲರು ಸಮುವೇಲನಿಂದ ಒಳ್ಳೆಯದನ್ನು ಬಯಸಿದ್ರು. ಆ ಸಮುವೇಲ್ ಹೇಳ್ತಾನೆ, ನಿಮ್ಮಿಂದ ಏನಾದರೂ ನಾನು ಕದ್ದುಕೊಂಡಿದ್ದರೆ ಅಥವಾ ತೆಗೆದುಕೊಂಡಿದ್ದರೆ, ಆ ರೀತಿಯಾಗಿ ಜೀವಿಸಿದಂಥ ವ್ಯಕ್ತಿ ಯಾರು? ಸಮುವೇಲ್. ಆದರೂ ದೇವಜನರ ಗಮನಿಸಿ ಕೇಳ್ರಿ, ಒಬ್ಬ ವ್ಯಕ್ತಿ ಜನರಿಗೋಸ್ಕರ ಆರಿಸಲ್ಪಡ್ತಾನೆ. ಯಾರಿಗೋಸ್ಕರ ಹೇಳ್ರಿ? ಜನರಿಗೋಸ್ಕರ ಏನಾಗ್ತಾನೆ? ಆರಿಸಲ್ಪಡ್ತಾನೆ. ಆತನೇ ಬೇರೆ ಯಾರು ಅಲ್ಲ. ಆತನೇ ಯಾರು ಹೇಳ್ರಿ? ಸೌಲ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆತನೇ ಯಾರು ಹೇಳ್ರಿ? ಸೌಲ. ಜನರೇ, ಮುಂದಿನ ದಿನಗಳಲ್ಲಿ ನಾವು ಇದನ್ನು ಧ್ಯಾನ ಮಾಡ್ತೇವೆ. ಆದರೆ ಒಂದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸೌಲ ಮೊದಲು ಏನಾಗಿರ್ತಾನೆ? ಬಹಳ ಚೆನ್ನಾಗಿರ್ತಾನೆ. ಯಾಜಕನ ಮಾತಿಗೆ ಆತನ ಏನಾಗ್ತಾನೆ? ಕಿವಿ ಕೊಡ್ತಾನೆ. ಪ್ರವಾದಿಯ ಮಾತಿಗೆ ಕಿವಿ ಕೊಡ್ತಾನೆ, ವಿಧೇಯನಾಗ್ತಾನೆ. ಆದರೆ ಸ್ವಲ್ಪ ಚಿಗುರಿದ ಮೇಲೆ ಸಮುವೇಲ್ ಮಾಡಬೇಕಾದದ್ದು ತಾನೇ ಮಾಡಿಬಿಡ್ತಾನೆ.
ಯಾರು ಮಾಡಬೇಕಾದದ್ದು? ಸಮುವೇಲ್ ಏನು ಮಾಡಬೇಕಾಗಿತ್ತೋ ತಾನೇ ಏನಾಗ್ತಾನೆ ಅದನ್ನು ಮಾಡ್ತಾನೆ. ಅಂದರೆ ಸಮುವೇಲನಿಗೂ ಸೌಲನ ವಿಚಾರದಲ್ಲಿ ಏನಾಯಿತು? ಬೇಸರ ಆಯಿತು. ಕಡೆಗೆ ಸೌಲನ ವಿಚಾರದಲ್ಲಿ ದೇವರು ಸಹ ಏನಾದರೂ ದೇವಜನರೇ ಪಶ್ಚಾತ್ತಾಪ ಪಟ್ಟರು. ನಾನು ನಿಮಗೆ ಹೇಳ್ತೇನೆ, ದೇವರು ನನ್ನ ವಿಚಾರದಲ್ಲಿ ನಿಮ್ಮ ವಿಚಾರದಲ್ಲಿ ಪಶ್ಚಾತ್ತಾಪ ಪಡಬಾರ್ದು. ಆರಿಸಿಕೊಂಡ ನಿಮಿತ್ತ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯಾವ್ದ್ರ ನಿಮಿತ್ತ? ಆರಿಸಿಕೊಂಡ ನಿಮಿತ್ತ. ಹಲ್ಲೆಲೂಯ. ಗಮನಿಸಿ ಕೇಳಿದ್ದೇವೆ ಜನರೇ. ಆದರೂ ಸಮುವೇಲನು ಮಾತ್ರ ಎಷ್ಟು ತಲೆಗಳು ಬಂದರು, ಅರಸುತನ ಬದಲಾದರೂ ಸಮುವೇಲನು ಮಾತ್ರ ಜೀವದಿಂದ ಇರುವವರೆಗೆ, ಹೇಳ್ರಿ ಸ್ವಲ್ಪ ಜೋರಾಗಿ ಹೇಳಬೇಕು, ಜೀವದಿಂದ ಇರುವವರೆಗೂ ತನ್ನ ಸೇವೆಯನ್ನು ಏನಾಗಲಿಲ್ಲ, ಆತನು ನಿಲ್ಲಿಸಲಿಲ್ಲ. ಹಲ್ಲೆಲೂಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ದೇವ ಜನರೇ 7:17 ಸಮುವೇಲ 7:17 ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. 15ನೇ ವಾಕ್ಯದಲ್ಲಿ ಸಮುವೇಲನು ಜೀವದಿಂದ ಇರುವವರೆಗೂ ಇಸ್ರಾಯೇಲರ ಏನು ಮಾಡ್ತಾ ಇದ್ದನು? ಆತನು ಪಾಲಿಸ್ತಾ ಇದ್ದನು. ಅವನು ಇಸ್ರಾಯೇಲರ ಅನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷ ಬೆಥೇಲ್, ಗಿಲ್ಗಾಲ್, ಮಿಚ್ಪೆ ಎಂಬ ಪಟ್ಟಣಗಳನ್ನು ಸುತ್ತಿ ತಿರುಗಿ ಎಲ್ಲಿಗೆ ಬರ್ತಾ ಇದ್ದ? ಆತನ ರಾಮಕ್ಕೆ ಬರ್ತಾ ಇದ್ದನು. ಅಲ್ಲಿ ಅವನಿಗೆ ಸ್ವಂತ ಮನೆ ಇದ್ದದ್ದರಿಂದ ಅಲ್ಲಿಯೇ ಯೆಹೋವನಿಗೆ ಒಂದು ಯಜ್ಞವೇದಿಯನ್ನ, ಯಾರಿಗೆ? ಯಜ್ಞವೇದಿಯನ್ನ. ಹೇಳ್ರಿ, ಎಲ್ಲಿ? ಮನೆಯಲ್ಲಿಯೇ. ಹೇಳ್ರಿ, ನಾನು ನಿಮಗೆ ಹೇಳೋದು ಅರ್ಥ ಮಾಡ್ಕೊಂಡಿದ್ದೇವೆ ಜನರೇ. ನಾವು ವಾರಕ್ಕೊಂದ್ಸಲ, ಕೆಲವು ಸಂದರ್ಭದಲ್ಲಿ ಕೆಲವರು ವಾರಕ್ಕೊಂದೇ ಸಲ ಕಾಣೋದು ಎಲ್ಲಿ? ಆಲಯದಲ್ಲಿ. ಅದು ಎಷ್ಟೊತ್ತು ಅಂತ ನಾವು ಸ್ವಲ್ಪ ಸ್ಕ್ಯಾನ್ ಮಾಡಿ ನೋಡಬೇಕು. ಕೆಲವ್ರದ್ದು, ಎಲ್ಲರದ್ದು ಅಲ್ಲ, ಕೆಲವ್ರದ್ದು ಎಷ್ಟೊತ್ತಪ್ಪ ಇರ್ತೀರ ಅಂದ್ಬಿಟ್ಟು. ನಿಜವಾಗ್ಲೂ ದೇವರು ಹೇಳ್ತಾ ಇದ್ದಾರೆ, ನೀನಿರುವಂಥ ಮನೆಯಲ್ಲಿ ಯಜ್ಞವೇದಿ ಕಟ್ಟು. ಇರುವ ಸ್ಥಳದಲ್ಲಿ ಏನು ಕಟ್ಟು? ಯಜ್ಞವೇದಿಯನ್ನು ಕಟ್ಟು, ಪ್ರಾರ್ಥನೆ ವೇದಿ ಕಟ್ಟು, ಉಪವಾಸ ವೇದಿಯನ್ನು ಕಟ್ಟು, ಆರಾಧನೆ ವೇದಿಯನ್ನು ಏನಾಗೋ ಕಟ್ಟು. ಹಲ್ಲೆಲೂಯ. ಸಮುವೇಲ್ ಕಟ್ಟಿದ್ರು. ಯಾರು? ಸಮುವೇಲ್ ಕಟ್ಟಿದ್ರು. ನಮ್ಮ ಒಂದು ಸೇವೆಯಲ್ಲಿ ಅನೇಕ ತಡೆಗಳಿದ್ರೂ ಸಹ ದೇವಜನರೇ, ನಾವು ಇರುವ ಮನೆಯಲ್ಲೇ ಯಜ್ಞವೇದಿ ಕಟ್ತಾ ಇದ್ದೇವೆ. ಇರುವ ಸ್ಥಳದಲ್ಲೇ ಏನಾಗ್ತಾ ಇದೆ? ನಾವು ನಮಗೆ ಸ್ಥಳ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ದೇವಜನರೇ, ಇರುವಂಥದ್ದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇರುವಂಥದ್ದನ್ನು ನಾವು ದೇವ್ರಿಗಾಗಿ ಉಪಯೋಗಿಸ್ಕೊಳ್ಳುವಾಗ ದೇವ್ರ ದೊಡ್ಡ ಕಾರ್ಯಗಳನ್ನು, ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮನ್ನು ದೇವ್ರಿಗೆ ಒಪ್ಪಿಸ್ಕೊಳ್ಳೋಣ ಎಲ್ಲರೂ ಇರುವ ಸ್ಥಳದಲ್ಲಿ. ಹೇಳೋಣ, ಪ್ರಭುವೇ, ಪ್ರಾರ್ಥನೆಯನ್ನ ಕೈಗಳ ಮೇಲೆ ಕೆತ್ತಿ ಹೇಳ್ಬೋದೆಲ್ಲರೂ. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ಪ್ರಭುವೇ, ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ನಿಮ್ಮ ಸ್ವರ ಕೇಳಿಸಲಿ. ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ನೀ ಪಾದಾಲು ತಡಪಕೊಂಡ ನಾ ಪಯಣ
ಸಾಗದಯ್ಯ, ನೀ ಪಾದನು ತಡಪಕೊಂಡ ನಾ ಪಯಣಂ ಸಾಗದಯ್ಯ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ, ನಿನ್ನ ಪಾದವು ನೆನೆಯದೆ ನನ್ನ ಪಯಣವು ಸಾಗದಯ್ಯ. ಪ್ರಾರ್ಥನೆಯಲ್ಲಿ ನಾಟಿತ್ತು, ಪ್ರಾರ್ಥನೆಯಲ್ಲಿ ನಾಟಿತ್ತು ತೆಗೆದು ಹಾಕುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಅಂದದಿರುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ನಾಟಿತು ಹಾಕುವುದು ಸಾಧ್ಯವು, ಪ್ರಾರ್ಥನೆಯಲ್ಲಿ ಹೋರಾಡಿದರೆ ಅಂದದಿರುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದು ಪತನವಾಗುವುದು ಅಸಾಧ್ಯವು. ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡದಿರುವುದೇ ಅಸಾಧ್ಯವು, ಪ್ರಾರ್ಥನೆಯಲ್ಲಿ ಶಕ್ತಿ. ಅನ್ನಳು ಮಾಡಿದಂತ ಒಂದು ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡಿತು. ಸಮುವೇಲ್ ಜೀವದಿಂದ ಇರುವವರೆಗೂ ಇಸ್ರಾಯೇಲರನ್ನ ಪಾಲಿಸುತ್ತಾ ಇದ್ದನು. ಸಮುವೇಲನು ಮಾಡಿದಂತ ಒಂದು ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡಿತು. ದೇವರೇ, ಯೇಸುವೇ, ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳ್ಬೋದಾ? ಓ ರೀಕಾ ರಾ ಲಾ ದಾಕ ಶಂದು ರೀಕೋ ರೋ ಲೋ ದೋಕೋ ರಾ 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 ಲಾ ದಾಕ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಹೇಳ್ರಿ, ಹೇಳ್ರಿ. ತಡೆಗಳನ್ನು ಮುರಿಯುವ ದೇವರೇ, ಬಂಧಗಳನ್ನು ಒಡೆಯುವ ದೇವರೇ, ಹಾಲೆಲೂಯ. ನಜರೇತಿನ ಯೇಸುವಿನ ನಾಮದಲ್ಲಿ ನೋವಿನ ಮಧ್ಯದಲ್ಲಿ, ಅಸಮಾಧಾನದ ಮಧ್ಯದಲ್ಲಿ, ಅಸೌಖ್ಯತೆಯ ಮಧ್ಯದಲ್ಲಿ, ಓ ಕಣ್ಣೀರಿನ ಮಧ್ಯದಲ್ಲಿ, ಕರ್ತನೆ ಅಪಮಾನಗಳ ಮಧ್ಯದಲ್ಲಿ ಜೀವಿಸುವಂತ ಜನರ ಜೀವಿತಗಳು ದೇವರೇ ನಿನ್ನ ಬಳಿಗೆ ಬಂದು ಅರಿಕೆ ಮಾಡಿ ಪ್ರತಿಷ್ಠೆ ಮಾಡಿ ಪ್ರಾರ್ಥನೆ ಮಾಡುವಾಗ ಹನ್ನಳ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಿದಂತ ದೇವರೇ, ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಬಾಯಿಗಳನ್ನು ತೆರೆದು ಹೇಳಬಹುದಾ? ಇಲ್ಲಿ ಬಂದಿರುವಂತ ಕರ್ತನ ವೀಕ್ಷಿಸ್ತಾ ಇರುವಂತ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆಗಳು ಕೆಲಸ ಮಾಡಲಿ, ಪ್ರಾರ್ಥನೆಯಲ್ಲಿ ಶಕ್ತಿ ಕೆಲಸ ಮಾಡಲಿ, ಆರಾಧನೆಯಲ್ಲಿ ಕೆಲಸ ಮಾಡಲಿ, ತಡೆಗಳು ಒಡೆಯಲ್ಪಡಲಿ, ಬಂಧನಗಳು ಮುರಿಯಲ್ಪಡಲಿ, ಸೈತಾನ ತಂತ್ರಗಳು ಕುತಂತ್ರಗಳು ಜೀಸಸ್ ಲಯವಾಗಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಅಗ್ನಿ ಇಳಿಯಲಿ, ಫಲ ಇಳಿಯಲಿ, ಶಕ್ತಿ ಇಳಿಯಲಿ, ತಡೆಗಳು ಮುರಿಯಲ್ಪಡಲಿ. ಫಲ ಇಲ್ಲದೆ ಇರುವಂತ ಕತ್ತಲೆ ಜೀವಿತಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಫಲವನ್ನು ಕಾಣಲಿ. ಬರುಡಾದ ಪರಿಸ್ಥಿತಿಗಳು ಮಾರ್ಪಡಲಿ. ಅನಾರೋಗ್ಯದ ಪರಿಸ್ಥಿತಿಗಳು ಮಾರ್ಪಡಲಿ. ಚಿಂತೆ, ವ್ಯಾಧಿ, ವ್ಯಾಕುಲತೆ ಪರಿಸ್ಥಿತಿಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಬಾಯಿಗಳನ್ನು ತೆರೆದು Jesus, oh my Jesus, oh la 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 kadama shandore.